ಏನಂತ ಹೇಳ್ತಿತ್ತು ಇಷ್ಟು ದಿವಸ ಪಾಕಿಸ್ತಾನ? ನಾನು ಪರಮಾಣು ಡೆವಲಪ್ ಮಾಡ್ತಿರೋದೇನೇ ಮುಸ್ಲಿಂ ಉಮ್ಮಾಗೋಸ್ಕರ, ಜಗತ್ತಲ್ಲಿ ಎಲ್ಲೇ ಮುಸಲ್ಮಾನರಿಗೆ ತೊಂದರೆ ಆಗಲಿ ನಾನು ಹೋಗಿ ಅದನ್ನು ಕಾಪಾಡ್ತೀನಿ ಅಂತ ಹೇಳಿ. ಈಗ ಇರಾನ್ ವಿಲ ಒದ್ದಾಡ್ತಾ ಇದೆ, ಪಾಕಿಸ್ತಾನ ನುಡಿಸ್ಕೊಂಡು ಓಡ್ತಾ ಇದೆ. ಇವತ್ತು ಇರಾನ್ನ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಡೆಸಿಮೇಟ್ ಆಗೋಗಿದೆ. ಅಂದರೆ ಯಾವುದೇ ಸಲ ಡ್ರೋನ್ ಬರಲಿ, ಮಿಸೈಲ್ ಬರಲಿ ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ ಬರಲಿ, ಅದನ್ನು ತಡೆಯೋದಿರಲಿ, ಅದನ್ನು ಕಂಡಿಡಿಯೋಕೆ ಆಗ್ತಲ್ಲ ಇರಾನ್ ಕೈಲಿ. ಯಾಕೆಂತ ಹೇಳಿದ್ರೆ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಮು ಸರ್ವನಾಶ ಆಗೋಗಿದೆ. ನಮಸ್ತೆ ಸ್ನೇಹಿತರೆ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನಾನು HN ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ HNC ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಪಾಪ ರೀ, ಇರಾನ್ನ ಕತೆ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಒಂದೊಂದ್ಸರಿ. ಇರಾನ್ ಬೆನ್ನಿಗೆ ಚುಚ್ಚುತ್ತಿರ್ತಕ್ಕಂಥದ್ದು ಬೇರೆ ದೇಶಗಳಲ್ಲ, ಮುಸ್ಲಿಂ ರಾಷ್ಟ್ರಗಳೇ. ಇವತ್ತಿಂದ ಅಷ್ಟೇ ಅಲ್ಲ, ಹಿಂದಿನಿಂದನೂ ಕೂಡ ಮುಸ್ಲಿಂ ರಾಷ್ಟ್ರಗಳು ಇರಾನ್ಗೆ ಮಾಡಬಾರ್ದಂತಹ ಅನ್ಯಾಯಗಳನ್ನ, ಅನಾಚಾರಗಳನ್ನ ಮಾಡಿಬಿಟ್ವು. ನೋಡಿ, 1980ರಿಂದ 88ರವರೆಗೆ ನಿರಂತರವಾಗಿ ಇರಾಕು 8 ವರ್ಷಗಳ ಕಾಲ ಯುದ್ಧ ಮಾಡ್ತು ಇರಾನ್ ಮೇಲೆ. ಸಾವಿರಾರು ಜನ ನಾಗರಿಕರು ಬಲಿಯಾದರು ಆ ಯುದ್ಧದಲ್ಲಿ. ಹೇಳ್ತಾರೆ ಅಮೇರಿಕಾ ಇರಾಕ್ನ ಮುಖಾಂತರ ಇರಾನ್ ಮೇಲೆ ಪ್ರಾಕ್ಸಿ ಯುದ್ಧ ಮಾಡ್ತು ಅಂತೇಳಿ. ಅದೇನೋ ಇರಲಿ, ಇರಾನ್ ಮೇಲೆ ನಿರಂತರವಾಗಿ ಯುದ್ಧ ಮಾಡಿದ್ದು ಇರಾಕ್. ಇವತ್ತು ಕೂಡ ಇಸ್ರೇಲ್ ಮೇಲೆ ಏನು ಒಂಥರ ನಿರ್ಣಾಯಕವಾದಂತಹ ಒಂದು ಸಂಘರ್ಷ ನಡೀತಾ ಇದೆ. ಆ ಸಂಘರ್ಷದಲ್ಲಿ ಇವತ್ತು ಇರಾನ್ ಅಕ್ಷರಶಃ ಒಂಟಿಯಾಗ್ಬಿಟ್ಟಿದೆ. ಹೇಳ್ಕೊಳ್ಳೋದಕ್ಕೆ ಏನು ಮುಸ್ಲಿಂ ಉಮ್ಮಾ 57 ದೇಶಗಳಿದ್ದಾವೆ, ನಮಗೆ ಮುಸ್ಲಿಂ ಧರ್ಮನೇ ಮುಖ್ಯ, ಮುಸಲ್ಮಾನರು ಜಗತ್ತಿನ ಯಾವುದೇ ಭಾಗದಲ್ಲಿ ಅವ್ರಿಗೆ ಅನ್ಯಾಯ ಆಗಲಿ ನಾವೆಲ್ಲ ಒಟ್ಟಿಗೆ ನಿಲ್ತೀವಿ ಅಂತ ಏನೋ ಭಾಷಣಗಳನ್ನ ಬಿಗಿತಾರೆ. ಇದು ಬರೀ ಢೋಂಗಿ ಮಾತುಗಳು. ಇವತ್ತು ಎಲ್ಲರೂ ಇರಾನನ್ನು ಕೈ ಬಿಟ್ಬಿಟ್ಟಿದ್ದಾರೆ. ಇರಾನ್ನ ಕೈ ಬಿಟ್ಟಿರೋದು ಅಷ್ಟೇ ಅಲ್ಲ, ಒಂದು ರೀತಿ ಈ ಇಸ್ರೇಲ್ಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದು ಅಥವಾ ಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಎಗೇನ್ ಒಂದಷ್ಟು ಮುಸಲ್ಮಾನ್ ರಾಷ್ಟ್ರಗಳೇ. ನೋಡಿ, ಈ ಇರಾನ್ ಮತ್ತು ಇಸ್ರೇಲ್ ನಡುವೆ ಏನು ಒಂಥರ ಈ ಸಂಘರ್ಷ ನಡೀತಾ ಇದೆ. ಅದಕ್ಕೆ ಕಾರಣ ಏನು? ಇಸ್ರೇಲ್ ಹೇಳುತ್ತೆ ಇರಾನ್ ಪರಮಾಣು ಅಸ್ತ್ರಗಳನ್ನ ತಯಾರು ಮಾಡ್ತಕ್ಕಂಥ ಫೈನಲ್ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಅಕಸ್ಮಾತ್ ಪರಮಾಣು ಅಸ್ತ್ರಗಳನ್ನು ತಯಾರಿಸ್ಬಿಟ್ರೆ ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ, ನನ್ನನ್ನು ಉಳ್ಸೋಕೆ ಬಿಡೋದಿಲ್ಲ. ಯಾಕೆಂತೇಳಿ ಇದನ್ನು ಇರಾನ್ನ ಪರಮೋಚ್ಚ ನಾಯಕ ಖೊಮೇನಿಯನ್ನು ಅನೇಕ ಬಾರಿ ಹೇಳ್ಕೊಂಬಂದರು, ಅನೇಕ ದೇಶಗಳು ಹೇಳ್ಕೊಂಬಂದು, ಮುಸಲ್ಮಾನ್ ರಾಷ್ಟ್ರಗಳು ಹೇಳ್ಕೊಂಬಂದು. ಏನಂತೇಳಿ ಇಸ್ರೇಲ್ ಜಗತ್ತಿನ ಮೇಲೆ ಇರಲೇಬಾರ್ದು, ಭೂಪಟದಿಂದ ಅಳಿಸ್ಬಿಡ್ತೀವಿ ಅಂತ ಹೇಳಿ. ಸೊ ಈಗ ಬಂದಿರತಕ್ಕಂಥ ವರ್ತಮಾನದ ಪ್ರಕಾರ ಸುಮಾರು 440-450 kg ಯುರೇನಿಯಂನ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಒಂದು ಪರಮಾಣು ಬಾಂಬ್ ಮಾಡಲಿಕ್ಕೆ ಸುಮಾರು ಒಂದು 25 kg ಯುರೇನಿಯಂ ಬೇಕಾಗುತ್ತೆ. 90% ಪ್ಯೂರಿಟಿದು. ಆಲ್ಮೋಸ್ಟ್ ಒಂದು 9ರಿಂದ 10 ಪರಮಾಣು ಬಾಂಬ್ಗಳಾಗುವಷ್ಟು ಈಗಾಗಲೇ ರೆಡಿಯಾಗಿ ಹೋಗಿದೆ. ಇನ್ನು ಕೆಲವೇ ವಾರಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಅಣ್ವಸ್ತ್ರಗಳನ್ನು ಉತ್ಪನ್ನ ಮಾಡಿಬಿಡ್ತದೆ ಇರಾನ್. ಅದನ್ನು ನನ್ನ ಮೇಲೆ ಪ್ರಯೋಗಿಸುತ್ತೆ. ಫಸ್ಟು ನನ್ನ ಅಸ್ತಿತ್ವ ಇರೋದಿಲ್ಲ, ಹಾಗಾಗಿ ನನ್ನ ಅಸ್ತಿತ್ವಕ್ಕೋಸ್ಕರ ನಾನು ಇರಾನ್ನಲ್ಲಿರ್ತಕ್ಕಂಥ ಅಣ್ವಸ್ತ್ರಗಳನ್ನು ನಾಶ ಮಾಡ್ತೀನಿ ಅಂತೇಳಿ ಇಸ್ರೇಲ್ ಅಟ್ಯಾಕ್ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಯಾವಾಗಲೂ ಸಾಮಾನ್ಯವಾಗಿ ಯುದ್ಧಗಳು ನಡೆದ್ರೆ ಏನಾಗುತ್ತೆ, ಪಕ್ಕ ದೇಶಗಳ ಮಧ್ಯೆ ಯುದ್ಧ ನಡೆಯುತ್ತೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇರಾನ್ ಒಂದು ಕಡೆಗಿದೆ, ಇಸ್ರೇಲ್ ಒಂದು ಕಡೆಗಿದೆ. ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ಯಾವ ಕಡೆಯಿಂದ ಹೋದ್ರೂ ಕೂಡ 2 ದೇಶಗಳನ್ನ ದಾಟ್ಕೊಂಡು ಇನ್ನೊಂದು ದೇಶನ ಮುಟ್ಟಬೇಕು. ನೋಡಿ, ಈ ಇಸ್ರೇಲ್ನ ಪಕ್ಕದಲ್ಲಿರ್ತಕ್ಕಂಥದ್ದು ಅಂದರೆ ಇರಾನ್ ಭಾಗದಲ್ಲಿರ್ತಕ್ಕಂಥ 2 ದೇಶಗಳು ಅಂತ ಹೇಳಿದ್ರೆ, ಒಂದು ಜೋರ್ಡಾನ್, ಮತ್ತೊಂದು ಸಿರಿಯಾ. ಇನ್ನೊಂದು ಭಾಗದಲ್ಲಿ ಲೆಬನಾನ್ ಇದೆ, ಮತ್ತೊಂದು ಭಾಗದಲ್ಲಿ ಸಮುದ್ರ ಇದೆ ಇಸ್ರೇಲ್ಗೆ. ಈ ಜೋರ್ಡಾನ್ ಅಥವಾ ಸಿರಿಯಾ ಆದಮೇಲೆ ಇರಾಕ್ ಬರುತ್ತೆ. ಈ 2 ದೇಶವನ್ನು ಹಾದುಕೊಂಡು ಹೋದರೆ ಮಾತ್ರ ನೀವು ಇರಾನನ್ನು ಮುಟ್ಟಬಹುದು. ಇರಾನ್ಗೂ ಅಷ್ಟೇ, ನೀವೇನಾದ್ರೂ ಇಸ್ರೇಲ್ನ ಅಟ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಇರಾಕ್ ಮತ್ತು ಜೋರ್ಡಾನ್ನ ದಾಟ್ಕೊಂಡು ಬಂದು ಅಟ್ಯಾಕ್ ಮಾಡಬೇಕು. ಹಾಗಾದರೆ ಇಸ್ರೇಲ್ ಬಂದು ಇರಾನ್ನ ವಾಯು ಪ್ರದೇಶವನ್ನೇ ಕಂಪ್ಲೀಟಾಗಿ ಆಕ್ರಮಣ ಮಾಡಿಕೊಂಡು ಇರಾನ್ನ ಬಗ್ಗು ಬಡಿತಾ ಇದೆ ರೀ. ಅವರ ಏನು 3 ಅಟಾಮಿಕ್ ಇನ್ಸ್ಟಾಲೇಷನ್ಗಳಿದ್ವು, ನತಾನ್ಸ್, ಇಸ್ಫಹಾನ್, ಫರೌತ್. ಇವುಗಳಲ್ಲಿ 2 ನ್ಯೂಕ್ಲಿಯರ್ ಫೆಸಿಲಿಟಿಗಳಿಗೆ ಭಾಳಷ್ಟು ಹೊಡೆತ ಬಿದ್ದುಬಿಟ್ಟಿದೆ. ಕೇವಲ ನ್ಯೂಕ್ಲಿಯರ್ ಫೆಸಿಲಿಟಿಗೆ ಹೊಡೆತ ಹೊಡೆದಿರೋದು ಅಷ್ಟೇ ಅಲ್ಲ, ಇರಾನ್ನ ಟಾಪ್ ಮಿಲಿಟರಿ ಕಮಾಂಡರ್ಗಳನ್ನೂ ಎಲಿಮಿನೇಟ್ ಮಾಡಿಬಿಟ್ಟಿದೆ. ಜೊತೆಗೆ ಏನು ಅಣುವಿಜ್ಞಾನಿಗಳಿದ್ರಲ್ಲ, ಅಣ್ವಸ್ತ್ರ ತಯಾರು ಮಾಡ್ತಿಲ್ಲ ಅಣುವಿಜ್ಞಾನಿಗಳು, ಆಲ್ಮೋಸ್ಟ್ ಟಾಪ್ ಎಲ್ಲ ವಿಜ್ಞಾನಿಗಳನ್ನ ಎಲಿಮಿನೇಟ್ ಮಾಡಿಬಿಟ್ಟಿದೆ ಮೊನ್ನಿನ ಅಟ್ಯಾಕ್ನಲ್ಲಿ. 30 ಜನ ಟಾಪ್ ಅಫಿಷಿಯಲ್ಸು. ಏನಾಗಿದೆ ಅಂತ ಹೇಳಿದ್ರೆ ಇರಾನ್ನ ಸೈನ್ಯ ಏನಿದೆ, IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಗ್ರೂಪ್, ಇದರ ಟಾಪ್ ಕಮಾಂಡೆಂಟು ಇಸ್ರೇಲ್ ಎತ್ತಾಕ್ಬಿಟ್ಟಿದೆ. ಅವನ್ನ ಇಂಟೆಲಿಜೆನ್ಸ್ ಚೀಫು ಸತ್ತೋಗಿದ್ದಾನೆ. ಖೊಮೇನಿ ಏನು ಟಾಪೆಸ್ಟ್ ಲೀಡರ್ ಇದ್ದಾರಲ್ಲ, ಅದರ ಚೀಫ್ ಅಡ್ವೈಸರು ಅವನ್ನೂ ಕೂಡ ಎಲಿಮಿನೇಟ್ ಮಾಡಿಬಿಟ್ಟಿದೆ.
ಟಾಪ್ ಸೈಂಟಿಸ್ಟ್ಗಳನ್ನ ಎಲಿಮಿನೇಟ್ ಮಾಡಿಬಿಟ್ಟಿದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇಡೀ ಇರಾನ್ನಲ್ಲಿ ಸೇನಾ ನಾಯಕತ್ವನೇ ಇಲ್ಲ, ಸಂಪೂರ್ಣವಾಗಿ ನಾಮಾವಶೇಷ ಆಗೋಗಿದೆ. ಅದಕ್ಕೆ ಬಿಡಿ ಯಾವ್ಯಾವ ಟ್ಯಾಕ್ಟಿಕ್ಸ್ ಉಪಯೋಗಿಸಿದೆ ಅಂತ ಹೇಳಿದ್ರೆ, ಒಂದು ಈ ಜೋರ್ಡಾನ್ನ ಮತ್ತು ಇರಾಕ್ನ ಏರ್ ಬೇಸ್ಗಳನ್ನ ದಾಟಿಕೊಂಡು ಬಂದು ಇರಾನ್ ಅಟ್ಯಾಕ್ ಮಾಡ್ತಿದ್ದೆ. ಮತ್ತೊಂದು ಇರಾನ್ ಒಳಗಡೆನೇ ಡ್ರೋನ್ಗಳನ್ನ ಮತ್ತು ಮಿಸೈಲ್ಗಳನ್ನ ಸ್ಮಗಲ್ ಮಾಡಿ ಆ ದೇಶದ ಒಳಗಡೆ ಕೂತ್ಕೊಂಡೇ ಅಟ್ಯಾಕ್ ಮಾಡ್ತಾ ಇದೆ. ಇವತ್ತು ಇರಾನ್ನ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಡೆಸಿಮೇಟ್ ಆಗೋಗಿದೆ. ಅಂದರೆ ಯಾವುದೇ ಸಲ ಡ್ರೋನ್ ಬರಲಿ, ಮಿಸೈಲ್ ಬರಲಿ ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ ಬರಲಿ, ಅದನ್ನು ತಡೆಯೋದಿರಲಿ, ಅದನ್ನು ಕಂಡಿಡಿಯೋಕ್ಕೆ ಆಗ್ತಲ್ಲ ಇರಾನ್ ಕೈಲಿ. ಯಾಕೆಂತ ಹೇಳಿದ್ರೆ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಮು ಸರ್ವನಾಶ ಆಗೋಗಿದೆ. ಹಾಗಾದರೆ ಇಸ್ರೇಲ್ಗೆ ತನ್ನ ವಾಯು ಪ್ರದೇಶವನ್ನು ಬಿಟ್ಕೊಟ್ಟಿದ್ದ ದೇಶ ಯಾವುದು? ಜೋರ್ಡಾನ್. ಅದೊಂದು ಇಸ್ಲಾಮಿಕ್ ದೇಶ. ತನ್ನ ವಾಯು ಪ್ರದೇಶವನ್ನು ಇಸ್ರೇಲ್ಗೆ ಯೂಸ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತು. ಬಹುಶಃ ಇರಾಕು ಬಿಟ್ಟಿದೆ. ಹಾಗಾಗಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮುಸ್ಲಿಂ ರಾಷ್ಟ್ರಗಳೇ ಬೆನ್ನಿಗೆ ಚೂರಿ ಹಾಕಿದ್ದಕ್ಕೆ ಇವತ್ತು ಇರಾನ್ನ ಪರಿಸ್ಥಿತಿ ಶೋಚನೀಯವಾಗಿದೆ ರೀ, ಶೋಚನೀಯವಾಗಿದೆ. ಅಲ್ಲಿನ ಏನು ಕೊಮೆನಿ ಇರಲಿ, ಬೇರೆ ಯಾರೋ ಅಧ್ಯಕ್ಷ ಇರಲಿ, ಎಲ್ಲರೂ ಬಂಕರ್ಗಳಲ್ಲಿ ಬದುಕ್ತಾ ಇದ್ದಾರೆ. ಇನ್ನೊಂದು ನೋಡಿ ಎಂಥ ದುರ್ದೈವ ಇರಾನ್ ಅಂತ ಹೇಳಿದ್ರೆ 57 ಮುಸ್ಲಿಂ ರಾಷ್ಟ್ರಗಳಿದ್ದಾವೆ. ಇವತ್ತು ಏನು ಇನ್ಫಾರ್ಮೇಷನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇವ್ರು ಪಲಾಯನ ಮಾಡಬೇಕು ಅಂತಿದ್ದಾರೆ, ದೇಶದಿಂದ ಪಲಾಯನ ಮಾಡಬೇಕು ಅಂತೇಳಿ ರಷ್ಯಾನ ಕೇಳ್ತಾ ಇದ್ದಾರೆ ರಾಜಕೀಯ ಆಶ್ರಯ ಕೊಡಿ ಅಂತೇಳಿ. ಯಾಕಂದರೆ ಬೇರೆ ಯಾವುದು ಮುಸ್ಲಿಂ ಕಂಟ್ರಿಗಳು ಇಲ್ವಾ? ಇಲ್ಲ, ಅವ್ರ ಜೊತೆಗೆ ಯಾರೂನು. ಇವತ್ತು ನೋಡಿ ಸೌದಿ, ಇಸ್ರೇಲ್ ಏನಾದರೂ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ಇಸ್ರೇಲರಿಗಿಂತ ಭಾಳ ಖುಷಿ ಆಗ್ತಿರೋದು ಸೌದಿಯವರಿಗೆ. ಅವರು ಕೂಡ ಇರಾನ್ನ ಜೊತೆಲಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ನಡೀತಿದ್ರು ಒಳಗಡೆಗೆ. ಈ IRGC ಇದೆಯಲ್ಲ, ಈ IRGCಯ ಜನರಲ್ ಹಾಗೂ ಅದರ ಏನು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಮೆಂಬರ್ ಮೊಹಸಿನ್ ರಜಾಯ್ ಇವರೇನು ಹೇಳಿದ್ರು ಅಂತ ಹೇಳಿದ್ರೆ, ಪಾಕಿಸ್ತಾನ ನಮಗೆ ಅಶ್ಯೂರ್ ಮಾಡಿಬಿಟ್ಟಿದೆ. ಏನಂತ ಹೇಳಿದ್ರೆ, ಅಕಸ್ಮಾತ್ ಇಸ್ರೇಲ್ ಏನಾದ್ರೂ ನಿಮ್ಮ ಮೇಲೆ ಪರಮಾಣು ಅಟ್ಯಾಕ್ ಮಾಡಿದ್ರೆ ನಾವು ಬಂದು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತೀವಿ. ಪಾಕಿಸ್ತಾನ ಹೇಳ್ತಂತೆ ನಾವು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತೇಳಿ. ಅವ್ರು ಹೇಳಿದ್ದೇ ತಡ ಪಾಕಿಸ್ತಾನ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಅದರ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಮತ್ತು ಅವನೇ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಇಶಾಕ್ ದರ್ ಅವ್ರು ಹೇಳ್ತಾರೆ, ಇಲ್ಲ 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 ನಾವಾಗಿ ನೀವು ಹೇಳೇ ಇಲ್ಲ, ಅದೊಂದು ಫೇಕ್ ನ್ಯೂಸು, ಫೇಕ್ ವಿಡಿಯೋ, ನಾವು ಯಾವುದೇ ರೀತಿ ಆ ಥರದಲ್ಲಿ ಕಮಿಟ್ಮೆಂಟ್ ಕೊಟ್ಟೇ ಇಲ್ಲ. ನಮ್ಮ ಹತ್ರ ಪರಮಾಣುಗಳಿರೋದು ಕೇವಲ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮಾತ್ರ, ನಾವು ಯಾವುದೇ ಕಾರಣಕ್ಕೂ ಇಸ್ರೇಲ್ನ ಅಟ್ಯಾಕ್ ಮಾಡೋದಿಲ್ಲ ಅಂತ ಹೇಳಿ. ಅರೆ ಕೊಟ್ರ ಹಾಗಾದರೆ ಇರಾನ್ಗೆ ಕೈ. ಏನಂತ ಹೇಳ್ತಿತ್ತು ಇಷ್ಟು ದಿವಸ ಪಾಕಿಸ್ತಾನ? ನಾನು ಪರಮಾಣು ಡೆವಲಪ್ ಮಾಡ್ತಿರೋದೇನೇ ಮುಸ್ಲಿಂ ಉಮ್ಮಾಗೋಸ್ಕರ, ಜಗತ್ತಲ್ಲಿ ಎಲ್ಲೇ ಮುಸಲ್ಮಾನರಿಗೆ ತೊಂದರೆ ಆಗಲಿ ನಾನು ಹೋಗಿ ಅದನ್ನು ಕಾಪಾಡ್ತೀನಿ ಅಂತ ಹೇಳಿ. ಈಗ ಇರಾನ್ ವಿಲ ಒದ್ದಾಡ್ತಾ ಇದೆ, ಪಾಕಿಸ್ತಾನ ನುಣುಚ್ಕೊಂಡು ಓಡ್ತಾ ಇದೆ. ಅದೊಂದೇ ಅಲ್ಲ ರೀ, ಎಂಥ ಅಮಾನವೀಯ ಕೆಲಸ ಮಾಡಿಬಿಟ್ಟಿದೆ ಪಾಕಿಸ್ತಾನ ಅಂತ ಹೇಳಿದ್ರೆ. ಪಾಕಿಸ್ತಾನ ಮತ್ತು ಇರಾನ್ ಪಕ್ಕಪಕ್ಕದ ದೇಶಗಳು, ಸುಮಾರು 900 ಕಿಲೋಮೀಟರ್ ಬಾರ್ಡರ್ ಇದೆ. ಪಾಕಿಸ್ತಾನ ಇರಾನ್ನ ಬಾರ್ಡರ್ನ ಸೀಲ್ ಮಾಡಿಬಿಟ್ಟಿದೆ, ಕ್ಲೋಸ್ ಮಾಡಿಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಬಾಂಬ್ ದಾಳಿ ಆಗ್ತಾ ಇರ್ಬೇಕಾದ್ರೆ ಇಸ್ರೇಲ್ನಿಂದ ಇರಾನಿಯರು ಪಾಪ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಓಡ್ ಬರ್ತಾ ಇದ್ದಾರೆ. ಇನ್ನೆಲ್ಲಿ ನನ್ನ ದೇಶದೊಳಗಡೆಗೆ ಬಂದ್ಬಿಡ್ತಾರೆ ಅಂತೇಳಿ ಆ ಬಾರ್ಡರ್ನ ಸೀಲ್ ಮಾಡಿಬಿಟ್ಟಿದೆ. ಇರಬೇಕೇನ್ರಿ ಇಂಥವ್ರು ಅಕ್ಕಪಕ್ಕದಲ್ಲಿ? ಇವತ್ತು ಲಿಟ್ರಲಿ ಇರಾನ್ನ ಪರಿಸ್ಥಿತಿ ಶೋಚನೀಯವಾಗಿದೆ ನೋಡಿ. ಅದೇನು ನ್ಯೂಕ್ಲಿಯರ್ ಬೇಸ್ ಇದೆ, ಅದರಲ್ಲಿ ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ಬೇಸ್ ಅಂತ ಹೇಳಿದ್ರೆ ನಟಾನ್ಸ್. ಅಂದರೆ ಅಲ್ಲಿ ಒಂದು ದೊಡ್ಡ ಶಿಖರವನ್ನು, ಪರ್ವತವನ್ನು ಪೂರ್ತಿ ಅದನ್ನು ಅಂಡರ್ಗ್ರೌಂಡ್ ಬಂಕರ್ಗಳನ್ನ ಮಾಡಿ ಅದರೊಳಗಡೆಗೆ ಸ್ಟೋರೇಜ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಸುಮಾರು 6 ಬಿಲ್ಡಿಂಗ್ಗಳು ಏನು ಹೊರ ವಲಯದಲ್ಲಿದ್ದರೆ ಒಳಗಡೆಗೆ 3 ಬಿಲ್ಡಿಂಗ್ ಇದ್ದಾವೆ. ಇದರಲ್ಲಿ 2 ಬಿಲ್ಡಿಂಗಲ್ಲಿ ಸುಮಾರು 50,000 ಸೆಂಟ್ರಿಫ್ಯೂಜ್ಗಳನ್ನ ಇಟ್ಟಿದ್ದಾರೆ ಇರಾನ್ ಅವರು. ಈ ಸೆಂಟ್ರಿಫ್ಯೂಜ್ಗಳು ಏನು ಅಟಾಮಿಕ್ ಬಾಂಬ್ ಮಾಡೋದಕ್ಕೆ ಮೇಯ್ನ್ ಎಕ್ವಿಪ್ಮೆಂಟು. ಇವತ್ತು ಆ ಫೆಸಿಲಿಟಿಗೆ ದೊಡ್ಡ ಹೊಡೆತ ಬಿದ್ದುಬಿಟ್ಟಿದೆ. ಇನ್ನೊಂದು ನ್ಯೂಸ್ ಬರ್ತಾ ಇದೆ, ಅಲ್ಲಿ ಒಳಗಡೆಯಿಂದ ಏನು ಭೂಕಂಪ ಆಗಿರ್ತಕ್ಕಂತಹ ಸೂಚನೆಗಳು ಬಂದಿದೆ ಅಂಥೇಳಿ. ಯಾವಾಗ ಭೂಕಂಪ ಆಗುತ್ತೆ ಅಂತ ಹೇಳಿದ್ರೆ, ಒಳಗಡೆ ಇರ್ತಕ್ಕಂತಹ ಪರಮಾಣುಗೆ ಯುರೇನಿಯಂಗೆ ಡ್ಯಾಮೇಜ್ ಆಗಿ ವಿಕಿರಣ ಸೂಸಕ್ಕೆ ಶುರು ಮಾಡಿದ್ರೆ ಅಲ್ಲಿ ಭೂಕಂಪ ಆಗುತ್ತೆ. ನೂರ್ಬೇಸ್ ಖಾನಲ್ಲಿ ಭಾರತ ಅಟ್ಯಾಕ್ ಮಾಡಿದಾಗಲೂ ಅಷ್ಟೇ, ಆಪರೇಷನ್ ಸಿಂಧೂರಲ್ಲಿ ಆ ಭಾಗದಲ್ಲಿ ಸುಮಾರು ಭೂಕಂಪಗಳು ಆಗಿರ್ತಕ್ಕಂಥ ನ್ಯೂಸ್ಗಳು ಬಂದವು. ಈಗ ಅದೇ ಪರಿಸ್ಥಿತಿ ಇರಾನಲ್ಲಿ ನಿರ್ಮಾಣ ಆಗಿದೆ. ಒಂದು ಕಡೆಗೆ ಅಟಾಮಿಕ್ ಬೇಸ್ಗಳು ಹಾಳಾಗೋಗ್ತಾ ಇದ್ದಾವೆ, ಮತ್ತೊಂದು ಕಡೆಗೆ ಟಾಪ್ ಜನರಲ್ಗಳು, ಟಾಪ್ ಆಫೀಸರ್ಗಳು, ಟಾಪ್ ಸೈಂಟಿಸ್ಟ್ನ ಎಲ್ಲರನ್ನೂ ಎಲಿಮಿನೇಟ್ ಮಾಡಿ ಬಿಸಾಕ್ತಾ ಇದೆ ಇಸ್ರೇಲ್. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈವನ್ ಪೊಲಿಟಿಕಲ್ ಲೀಡರ್ಶಿಪ್ನು ಎಲಿಮಿನೇಟ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಭಾಳ ಹೆಚ್ಚಾಗಿದೆ. ಯಾಕೆಂತ ಹೇಳಿದ್ರೆ ಇಸ್ರೇಲ್ ಮತ್ತು ಅಮೆರಿಕದ ಗುರಿ ಒಂದೇ ಆಗಿದೆ, ಅಲ್ಲಿರ್ತಕ್ಕಂತಹ ಸರ್ಕಾರವನ್ನು ಏನು ಕೊಮೆನಿ ಆಡಳಿತ ಇದೆ ಅದನ್ನು ಕೊನೆಗಾಣಿಸಬೇಕು. ಅಮೆರಿಕದ ದುರುದ್ದೇಶ ಇನ್ನೊಂದೇನಂತ ಹೇಳಿದ್ರೆ, ತನಗೆ ಮಾತು ಕೇಳ್ತಕ್ಕಂತಹ ಒಂದು ಪಪೆಟನ್ನು ತಂದಲ್ಲಿ ಕೂರಿಸ್ಬೇಕು ಅಂತ ಹೇಳಿ. ಗೊತ್ತಿಲ್ಲ ಅದೆಷ್ಟು ಸಾಧ್ಯ ಆಗುತ್ತೋ ಇಲ್ವೋ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಈಗ ಇಸ್ರೇಲ್ನ ಪರಿಸ್ಥಿತಿನೂ ಕೂಡ ಭಾಳ ಭಿನ್ನವಾಗೇನಿಲ್ಲ. ಅಮೆರಿಕನ ನೆಚ್ಕೊಂಡು ಅದು ಯುದ್ಧಕ್ಕೆ ಹೋಗ್ಬಿಟ್ಟಿದೆ. ಇವಾಗ ಅಮೆರಿಕ ಯಾವ ರೀತಿ ಆಟ ಆಡುತ್ತೆ ಗೊತ್ತಾಗ್ತಾ ಇಲ್ಲ. ಟ್ರಂಪು ಒಂಥರ ಹೆಂಡ ಕುಡಿದಿರೋ ಕೋತಿ ಥರ ಏನು ಬೇಕಾದ್ರೂ ಡಿಸಿಷನ್ ತೊಗೋಬೋದು. ಹಾಗಾಗಿ ಒಂಥರ ಈ ರಣರಂಗವೇ ಭಾಳ ರೋಚಕವಾಗಿದೆ. ಯಾರು ಎದ್ದೇಳ್ತಾರೋ, ಯಾರು ಮುಳುಗ್ತಾರೋ, ಆದರೆ ಮುಳುಗೋರು ಮಾತ್ರ ಕಂಪ್ಲೀಟಾಗಿ ಮುಳುಗ್ಬಿಡ್ತಾರೆ ಏನಾದರೂ ಹೆಚ್ಚು ಕಡಿಮೆ ಆದರೆ. ಇನ್ನಷ್ಟು ಅಪ್ಡೇಟ್ಗಳು ಬಂದಾಗ ಇದೇ ವಿಷಯದಲ್ಲಿ
ಮತ್ತೊಂದಷ್ಟು ವಿಡಿಯೋಗಳನ್ನ ಮಾಡ್ತೇನೆ ಬಂಧುಗಳೇ. ಸಹಕಾರ ಮಾಡಿ. ನಮಸ್ಕಾರ.